ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲೇ ಒಂದು ವಿಚಿತ್ರ ರಾಜ್ಯ ಇದೆ. ಅದರ ಅಸಲಿ ಸತ್ಯ ಏನು? ಅಲ್ಲಿ 1000 ವರ್ಷ ಹಳೆಯ ಶವವನ್ನ ಇವತ್ತಿಗೂ ಜನ ಸಾಲುಗಟ್ಟಿ ನೋಡೋದು ಯಾಕೆ? ಅಲ್ಲಿ ಏಷ್ಯಾದ ಅತಿದೊಡ್ಡ ಫ್ಲೋಟಿಂಗ್ ಕೆಸಿನೋ ಸಮುದ್ರದ ಮೇಲೆ ತೇಲುತ್ತಿದೆ. ಅಲ್ಲೇ ಏಷ್ಯಾದ ಅತಿದೊಡ್ಡ ಚರ್ಚ್ ಕೂಡ ಇದೆ. ಇದು ಲಕ್ಷಾಂತರ ಜನರನ್ನ ಸೆಳೆಯುತ್ತದೆ. ನೀವು ಕೇಳ್ತಿರಬಹುದು, ಇದು ಯಾವ ವಿದೇಶ ಅಂತ. ಆದ್ರೆ ಇಲ್ಲ ಸ್ನೇಹಿತರೆ, ಇದು ನಮ್ಮದೇ ಭಾರತದ ಗೋವಾ. ಇನ್ನು ನಿಮ್ಮೆಲ್ಲರಿಗೂ ವಿಷಯ ತಿಳಿದು ಅಚ್ಚರಿ ಆಗ್ತಿದೆಯಾ? ಈ ರಾಜ್ಯದಲ್ಲಿ ಜನ ವರ್ಷಕ್ಕೆ 2 ಬಾರಿ ಸ್ವಾತಂತ್ರ್ಯದ ದಿನ ಆಚರಿಸುತ್ತಾರೆ. ಕೆಲವರ ಬಳಿ 2 ದೇಶದ ನಾಗರಿಕತೆ, 2 ಪಾಸ್ಪೋರ್ಟ್. ಇದು ಹೇಗೆ ಸಾಧ್ಯ ಅಂತ ನಿಮಗೆ ಗೊತ್ತಾ? ಈ ಸತ್ಯ ಕೇಳಿದ ಮೇಲೆ ನೀವು ಬೆಚ್ಚಿ ಬೀಳ್ತೀರಾ. ಭಾರತದಲ್ಲೇ ಅತಿ ಚಿಕ್ಕ ರಾಜ್ಯ ಇದಾಗಿದ್ರೂ ಇಲ್ಲಿ 22,000ಕ್ಕೂ ಹೆಚ್ಚು ಬಾರ್ಗಳು ಇವೆ. ಮದ್ಯಪಾನ ಅಂದ್ರೆ ಸಾಮಾನ್ಯ ಸಂಗತಿ. ಗ್ಯಾಂಬ್ಲಿಂಗ್ ಇಲ್ಲಿ ಲೀಗಲ್ ಆಗಿರುತ್ತೆ. ಅತಿ ಕಡಿಮೆ ಬೆಲೆಯಲ್ಲಿ ಮದ್ಯ ಲಭ್ಯವಾಗೋ ರಾಜ್ಯ ಅಂದ್ರೆ ಅದು ಗೋವಾವಾಗಿರುತ್ತೆ. ರಾತ್ರಿ ಜೀವನಕ್ಕೆ ಫೇಮಸ್ ಪಾರ್ಟಿ ಕ್ಯಾಪಿಟಲ್. ಬೆಳಿಗ್ಗೆ ಶಾಂತ ಬೀಚ್, ಸಂಜೆ ಸೂರ್ಯಾಸ್ತ, ರಾತ್ರಿ ಡ್ಯಾನ್ಸ್, ಮ್ಯೂಸಿಕ್, ಕೆಸಿನೋ ಪಾರ್ಟಿ. ಒಂದೇ ರಾಜ್ಯದಲ್ಲಿ 2 ಬೇರೆ ಬೇರೆ ಲೋಕಗಳು. ಆದ್ರೆ ಸ್ನೇಹಿತರೆ, ಗೋವಾ ಅಂದ್ರೆ ಕೇವಲ ಮೋಜು, ಬೀಚ್, ಪಾರ್ಟಿ ಅಷ್ಟೇ ಅಲ್ಲ. ಇದರ ಹಿಂದೆ ಡಾರ್ಕ್ ರಿಯಾಲಿಟಿ, ಶಾಕ್ ಸೀಕ್ರೆಟ್ಸ್, ಇತಿಹಾಸದ ರಹಸ್ಯಗಳು, ಮರೆಯಾದ ಸತ್ಯಗಳು, ಇವತ್ತಿನವರೆಗೂ ಕೇಳಿರದ ಗೋವಾ ಬಗ್ಗೆ ಇರುವ ಅಚ್ಚರಿಯ ಸಂಗತಿಗಳು ಮತ್ತು ಮರೆಮಾಚಿದ ಕಥೆಗಳು ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಹೊಸಬರು ಭೇಟಿ ನೀಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಗೋವಾ ಅಂದ ತಕ್ಷಣ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕಿವಿಗಳು ನೆಟ್ಟಗಾಗುತ್ತವೆ, ಕಣ್ಣುಗಳು ಹೊಳೆಯಲು ಶುರುವಾಗುತ್ತವೆ, ಮನಸ್ಸು ರೋಮಾಂಚನದಿಂದ ನಡುಗುತ್ತದೆ. ಯಾಕಂದ್ರೆ ಗೋವಾ ಅಂದ್ರೆ ಕೇವಲ ಒಂದು ರಾಜ್ಯ ಅಲ್ಲ ಸ್ನೇಹಿತರೆ, ಅದು ಒಂದು ಫೀಲಿಂಗ್, ಒಂದು ಡ್ರೀಮ್ ಮತ್ತು ಒಂದು ಫ್ರೀಡಮ್ ಲೈಫ್ ಸ್ಟೈಲ್ ಆಗಿರುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಜೀವನದಲ್ಲಿ ದಿನನಿತ್ಯದ ಕೆಲಸ, ಒತ್ತಡ, ಟೆನ್ಷನ್, ಎಲ್ಲ ಗಲಾಟೆ ನಡುವೆಯೂ ಫ್ಯಾಮಿಲಿ ಪ್ರಾಬ್ಲಮ್ಗಳು, ಇವೆಲ್ಲದರಿಂದ ಬೇಜಾರಾಗಿದ್ರೆ ಈ ಬೇಜಾರನ್ನ ಕಳೆಯಲು ಜನರು ಮೊದಲನೇದಾಗಿ ನೆನಪಿಸಿಕೊಳ್ಳೋ ಜಾಗ ಒಂದೇ, ಅದು ಗೋವಾ. ಇದಕ್ಕೆ ಕಾರಣ ಇಲ್ಲಿ ಆಡಿದ್ದೆ ಆಟ, ಮಾಡಿದ್ದೆ ಮಜಾ, ಸೆಲೆಬ್ರೇಷನ್ಗಳು, ನಗು, ಡ್ಯಾನ್ಸ್, ಮ್ಯೂಸಿಕ್ ಮತ್ತು ಬೀಚ್ ಪಾರ್ಟಿಗಳು ಎಲ್ಲವೂ ಒಟ್ಟಿಗೂ ಸಿಗೋ ಜಾಗ ಇದೆ ಸ್ನೇಹಿತರೆ. ಇದಕ್ಕೆ ಜನ ಗೋವಾವನ್ನ ಕರ್ನಾಟಕದಲ್ಲಿ ರಾಜ್ಯದೊಳಗಿನ ರಾಜ ಅಂತ ಕರೆಯುತ್ತಾರೆ. ಕೇವಲ ಭಾರತದಿಂದ ಮಾತ್ರ ಅಲ್ಲ ಸ್ನೇಹಿತರೆ, ಅಮೆರಿಕ, ಯುರೋಪ್, ರಷ್ಯಾ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ದೇಶ ವಿದೇಶಗಳಿಂದ ಜನರು ತಮ್ಮ ಹಾಲಿಡೇ ಸ್ಪೆಂಡ್ ಮಾಡೋಕೆ ಗೋವಾಕ್ಕೆ ಹರಿದು ಬರ್ತಾರೆ. ಹನಿಮೂನ್ ಅಂದ್ರೆ ಹೇಳಿ ಮಾಡಿಸಿದ ಜಾಗ ಕೂಡ ಇದೆ ಸ್ನೇಹಿತರೆ. ರೊಮ್ಯಾಂಟಿಕ್ ಬೀಚ್, ಶಾಂತ ವಾತಾವರಣ, ಸೂರ್ಯಾಸ್ತ, ಲವ್ ಮೂಡ್ ಎಲ್ಲವೂ ಪರ್ಫೆಕ್ಟ್ ಪ್ಯಾಕೇಜ್. ಭಾರತದ ಅತ್ಯಂತ ಚಿಕ್ಕ ರಾಜ್ಯವಾದ ಗೋವಾ ಎಷ್ಟು ಬೀಚ್ಗಳಿಗೆ ಫೇಮಸ್ ಆಗಿದೆಯೋ ಅಷ್ಟೇ ಕೆಲ ವಿಷಯಗಳಲ್ಲಿ ಕುಖ್ಯಾತವೂ ಆಗಿದೆ. ಹಲವಾರು ವರ್ಷಗಳಿಂದ ಗೋವಾ ತನ್ನ ಪೋರ್ಚುಗೀಸ್ ಸಂಸ್ಕೃತಿ, ವಿದೇಶಿ ಲೈಫ್ ಸ್ಟೈಲ್ ಮತ್ತು ಮದ್ಯಪಾನ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಭಾರತದಲ್ಲೇ ಅತಿ ಕಡಿಮೆ ದರದಲ್ಲಿ ಮದ್ಯ ಸಿಗೋ ರಾಜ್ಯ ಗೋವಾ. ಅದಕ್ಕೆ ಇಲ್ಲಿ ಪಾರ್ಟಿ ಕಲ್ಚರ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವು ಭಾರತದಲ್ಲೇ ಇದ್ದರೂ ಗೋವಾಕ್ಕೆ ಹೋದ್ರೆ ಪಶ್ಚಿಮ ದೇಶದಲ್ಲಿ ಇದ್ದ ಅನುಭವ ನಿಮಗೆ ಬರೋದು. ಇದಕ್ಕೆ ಕಾರಣ ಅಲ್ಲಿನ ಮನೆಗಳು, ರಸ್ತೆ, ಚರ್ಚ್ ಮತ್ತು ಸಂಗೀತ, ಅಲ್ಲಿನ ಡ್ರೆಸ್ ಸ್ಟೈಲ್ಗಳು ಎಲ್ಲವೂ ಪೋರ್ಚುಗೀಸ್ ಸಂಸ್ಕೃತಿಯ ಪ್ರಭಾವದಿಂದ ಬಂದದ್ದು. ಹಾಡಿ ಹರಿದ ಯುವಕರಿಗೆ ಗೋವಾ ಅಂದ್ರೆ ಒಂದು ಸ್ವರ್ಗದ ಅನುಭವ. ರಾತ್ರಿ ಜೀವನ ಇಲ್ಲಿ 24 ಗಂಟೆ ಮೋಜು ಮಸ್ತಿ ನಡೆಯುತ್ತದೆ. ಇನ್ನೊಂದು ಶಾಕಿಂಗ್ ವಿಷಯ ಏನು ಗೊತ್ತಾ? ಗೋವಾದಲ್ಲಿ ಹೆಚ್ಚು ವಿದೇಶಿಯರು ಅಂದ್ರೆ ರಷ್ಯಾ ಜನರು. ಕೆಲವು ಬೀಚ್ಗಳಲ್ಲಿ ಹೋಗಿ ನೋಡಿದ್ರೆ ಭಾರತೀಯರಿಗಿಂತ ರಷ್ಯಾ ಜನರೇ ಜಾಸ್ತಿ ಕಾಣಿಸುತ್ತಾರೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ರಷ್ಯಾ ಮಸಾಜ್ ಸೆಂಟರ್ಗಳು ತುಂಬಾ ಫೇಮಸ್. ಇದನ್ನೇ ನೋಡೋಕೆ ಕೆಲವರು ಗೋವಾಕ್ಕೆ ಹೋಗ್ತಾರೆ. ಆದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಎಚ್ಚರಿಕೆ, ಗೋವಾದಲ್ಲಿ ಮಸಾಜ್ಗೆ ಹೋಗೋ ಮೊದಲು ಹುಷಾರಾಗಿರಬೇಕು. ಯಾಕಂದ್ರೆ ಈ ಬಿಸಿನೆಸ್ ಹಿಂದೆ ರಷ್ಯಾ ಮಾಫಿಯಾ, ಅಂಡರ್ ವರ್ಲ್ಡ್ ನೆಟ್ವರ್ಕ್, ಡಾರ್ಕ್ ಡೀಲ್ಗಳು ಕೂಡ ಕೆಲಸ ಮಾಡ್ತಾ ಇವೆ ಅನ್ನೋ ಮಾತುಗಳು ಬಹಳ ಫೇಮಸ್. ಅದಕ್ಕೆ ಗೋವಾ ಅಂದ್ರೆ ಒಂದು ಕಡೆ ಸ್ವರ್ಗ, ಮತ್ತೊಂದು ಕಡೆ ಅಪಾಯ. ಒಂದೇ ಕಡೆ ಮೋಜು, ಮತ್ತೊಂದು ಕಡೆ ಡಾರ್ಕ್ ರಿಯಾಲಿಟಿ.
ಗೋವಾದ ಕಾರ್ಯದರ್ಶಿ ಭವನದ ಮುಂದೆ ಒಂದು ದಿನವೇ ಇತಿಹಾಸವೇ ಬರೆಯಲ್ಪಟ್ಟಿತು. ಪೋರ್ಚುಗೀಸ್ ಧ್ವಜವನ್ನ ನಿಧಾನವಾಗಿ ಇಳಿಸಿ ಶಾಂತಿಯ ಸಂಕೇತವಾಗಿ ಬಿಳಿ ಧ್ವಜವನ್ನ ಹಾರಿಸಲಾಗಿತ್ತು. ಆ ದಿನ ಯಾವ ದಿನ ಗೊತ್ತಾ ಸ್ನೇಹಿತರೆ? ಡಿಸೆಂಬರ್ 19 ಗೋವಾಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕ ದಿನ. ಅದೇ ದಿನ ಭಾರತದ ಸೇನಾ ಅಧಿಕಾರಿ ಮೇಜರ್ ಜನರಲ್ ಕ್ಯಾಂಡಿಡೇಟ್ ಗೋವಾ ಸೆಕ್ರೆಟರಿಯ ಮುಂದೆ ಭಾರತದ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಗೋವಾವನ್ನ ಅಧಿಕೃತವಾಗಿ ಭಾರತದ ಒಕ್ಕೂಟಕ್ಕೆ ಸೇರಿಸಿದರು. ಅದೇ ಕಾರಣಕ್ಕೆ ಆಪರೇಷನ್ ವಿಜಯ್ ನಡೆದ ದಿನವನ್ನೇ ಗೋವಾ ಜನರು ಗೋವಾ ಲಿಬರೇಷನ್ ಡೇ ಅಂತ ಕರೆಯುತ್ತಾರೆ. ಈ ದಿನವನ್ನ ವರ್ಷವೂ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇದಕ್ಕೆ ಗೋವಾದಲ್ಲಿ ಒಂದು ವಿಚಿತ್ರ ಪದ್ಧತಿ ಇದೆ ಸ್ನೇಹಿತರೆ. ಅದೇ ನೋಡಿ, ಗೋವಾ ಜನರು ಆಗಸ್ಟ್ 15 ಮಾತ್ರ ಅಲ್ಲ, ಡಿಸೆಂಬರ್ 19 ಕೂಡ ಸ್ವಾತಂತ್ರ್ಯ ಉತ್ಸವವನ್ನ ಭರ್ಜರಿಯಾಗಿ ಆಚರಿಸುತ್ತಾರೆ. ವರ್ಷಕ್ಕೆ 2 ಬಾರಿ ಸ್ವಾತಂತ್ರ್ಯ ಆಚರಿಸುವ ಭಾರತದ ಏಕೈಕ ರಾಜ್ಯ ಅಂದ್ರೆ ಅದು ಗೋವಾ. ಆದರೆ ಈ ಸ್ವಾತಂತ್ರ್ಯಕ್ಕೂ ಮೊದಲು ಗೋವಾ ತುಂಬಾ ಕತ್ತಲೆಯ ಅಧ್ಯಾಯವನ್ನು ನೋಡಿದೆ. ಪೋರ್ಚುಗೀಸ್ ಅಧಿಕಾರಿಗಳು ಗೋವಾಕ್ಕೆ ಬಂದಾಗ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಬಂದಿರಲಿಲ್ಲ, ಒಂಟಿಯಾಗಿ ಬಂದಿದ್ದರು. ಇವರು ಕುಟುಂಬ ಜೊತೆ ಬಂದಿರಲಿಲ್ಲ. ಇದರಿಂದ ಏನಾಯ್ತು ಗೊತ್ತಾ? ತಮ್ಮ ಲೈಂಗಿಕ ಆಸೆ ತೀರಿಸಿಕೊಳ್ಳಲು ಭಾರತೀಯ ಮಹಿಳೆಯರನ್ನ ದುರುಪಯೋಗಪಡಿಸಿಕೊಂಡರು. ಅದೇ ಕಾರಣಕ್ಕೆ ಗೋವಾದಲ್ಲಿ ಆ ಕಾಲದಿಂದಲೇ ವೇಶ್ಯಾವಾಟಿಕೆ ಜೋರಾಗಿ ಬೆಳೆಯಿತು. ಅದರಲ್ಲೂ ಒಂದು ಬೀಚ್ ಬಹಳ ಕುಖ್ಯಾತವಾಗಿತ್ತು, ಅದೇ ವೈನಾ ಬೀಚ್. ಪೋರ್ಚುಗೀಸ್ ಹೋದ ಮೇಲೂ 1980ರಿಂದ 1990ರ ದಶಕದಲ್ಲೂ ವೈನಾ ಬೀಚ್ ಮತ್ತೆ ಫೇಮಸ್ ಆಯಿತು. ದೇಶ ವಿದೇಶಗಳಿಂದ ಬಂದ ಪ್ರವಾಸಿಗರು ಗೋವಾಕ್ಕೆ ಬಂದ ಮೊದಲ ರಾತ್ರಿ ಅದೇ ಬೀಚ್ನಲ್ಲಿ ಕಳೆಯಬೇಕು ಅಂತ ಬಯಸುತ್ತಿದ್ದರು. ಇದು ತುಂಬಾ ಜನರ ಆಸೆ, ಹಾಗೆ ಕನಸು. ಆದ್ರೆ ಕಾಲ ಬದಲಾಗಿದ್ದು, ಹೊಸ ಸರ್ಕಾರ ಬಂದು ಕಠಿಣ ಕ್ರಮ ತೆಗೆದುಕೊಂಡರು. ವೈನಾ ಬೀಚ್ ಕ್ಲೀನ್ ಮಾಡಲಾಗಿತ್ತು. ಇವತ್ತು ಅಲ್ಲಿಗೆ ಹೋಗಿ ನೋಡಿದ್ರೆ ಯಾವುದೇ ರೀತಿಯ ವೇಶ್ಯಾವಾಟಿಕೆಯ ಕುರುಹು ಕೂಡ ಸಿಗಲ್ಲ. ಇದು ಗೋವಾದ ಮತ್ತೊಂದು ಮುಖ. ಒಂದು ಕಡೆ ಮೋಜು, ಮತ್ತೊಂದು ಕಡೆ ವೇಶ್ಯಾವಾಟಿಕೆ. ಇವತ್ತು ಗೋವಾ ತನ್ನ ಆರ್ಥಿಕತೆಯನ್ನ ಮುಖ್ಯವಾಗಿ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸಿದೆ. ಅದರ ಜೊತೆ ಮದ್ಯದ ಮಾರಾಟದ ಮೇಲೆ ಕೂಡ ದೊಡ್ಡ ಅವಲಂಬನೆ ಇದೆ. ಭಾರತದ ಇಡೀ ರಾಜ್ಯಗಳಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಮದ್ಯ ಸಿಗೋ ರಾಜ್ಯ ಗೋವಾ. ಇದಕ್ಕೆ ಲಕ್ಷಾಂತರ ಜನರು ಜೀವನದಲ್ಲಿ ಒಮ್ಮೆಯಾದರೂ ಗೋವಾ ಪ್ರವಾಸ ಕೈಗೊಳ್ಳಬೇಕು. ನಿಮ್ಮೆಲ್ಲ ಸ್ನೇಹಿತರ ಫ್ರೆಂಡ್ಸ್ ಜೊತೆ ಸೇರಿ ಗೋವಾ ಟ್ರಿಪ್ ಪ್ಲಾನ್ ಮಾಡಿದ್ದೀರಾ ಅಂತ ಎಷ್ಟೋ ಬಾರಿ ಮಾಡಿರ್ತೀರಾ. ಆದ್ರೆ ಸತ್ಯ ಏನೋ ಗೊತ್ತಾ? ಆ ಪ್ಲಾನ್ಗಳಲ್ಲಿ ಸಕ್ಸಸ್ ಕಡಿಮೆ, ಫೇಲ್ಯೂರ್ ಹೆಚ್ಚು. ಬಹುತೇಕ ಜನರು ಗೋವಾಕ್ಕೆ ಹೋಗುವುದನ್ನ ಮನೆಯವರಿಗೆ ಹೇಳಲ್ಲ, ಮರೆಮಾಚುತ್ತಾರೆ. ಮನೆಯವರಿಗೆ ಸುಳ್ಳು ಹೇಳಿ ಹೋಗೋದು, ಇನ್ನು ಕೆಲ ಕುಟುಂಬಗಳಲ್ಲಿ ಗೋವಾಗೆ ಹೋಗೋದು ಪಾಪ ಅನ್ನೋ ಹಳೆಯ ಮನಸ್ಥಿತಿ ಇವತ್ತಿಗೂ ಇದೆ. ಇದೇ ಗೋವಾದ ಸಾಮಾಜಿಕ ವಿರೋಧಾಭಾಸ. ಭಾಷೆಯ ವಿಷಯಕ್ಕೆ ಬಂದರೆ ಗೋವಾದಲ್ಲಿ ಹೆಚ್ಚು ಮಾತನಾಡೋದು ಕೊಂಕಣಿ, ಮರಾಠಿ ಮತ್ತು ಕನ್ನಡ. ಇದಕ್ಕೆ ಕಾರಣ ಏನು ಗೊತ್ತಾ? ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಕೆಲಸ ಹುಡುಕಿ ಹೋಗಿರುವ ಜನರ ಸಂಖ್ಯೆ ಅಲ್ಲಿ ತುಂಬಾ ಜಾಸ್ತಿ. ಇನ್ನು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಗೋವಾ ಬೀಚ್ಗಳಲ್ಲಿ ಮಸಾಜ್ ಮಾಡುವವರು, ಟ್ಯಾಟೋ ಹಾಕುವವರು ಕೂಡ ಅವರಲ್ಲಿ ಬಹುತೇಕ ಜನ ಉತ್ತರ ಕರ್ನಾಟಕದವರಾಗಿರುತ್ತಾರೆ. ಇದು ಗೋವಾ ಮತ್ತು ಕರ್ನಾಟಕದ ಗಾಢ ಸಂಪರ್ಕದ ಇನ್ನೊಂದು ಉದಾಹರಣೆ. ಗೋವಾದ ಇತಿಹಾಸ ಇನ್ನೂ ಹಳೆಯದು ಸ್ನೇಹಿತರೆ. ಬಹಳ ಪ್ರಾಚೀನ ಕಾಲದಿಂದಲೇ ಇದು ಮಹತ್ವ ಪಡೆದಿದೆ. ಹಲವಾರು ಪುರಾಣಗಳಲ್ಲಿ, ಶಾಸನಗಳಲ್ಲಿ ಗೋವಾದ ಉಲ್ಲೇಖ ಸಿಗುತ್ತದೆ. ಒಂದು ಪ್ರಸಿದ್ಧ ಕಥೆ ಏನು ಗೊತ್ತಾ? ಪರಶುರಾಮ ಮಿಥಿಲಿ ಬ್ರಾಹ್ಮಣ ಕುಟುಂಬಗಳನ್ನ ಕರೆದುಕೊಂಡು ಬಂದು ಈ ಭೂಮಿಯಲ್ಲೇ ನೆಲೆಸಿದ್ರು ಅನ್ನೋ ನಂಬಿಕೆ ಇದೆ. ಅಂದರೆ ಗೋವಾ ಕೇವಲ ಪಾರ್ಟಿ ಲ್ಯಾಂಡ್ ಅಲ್ಲ, ಇದು ಪುರಾಣ, ಇತಿಹಾಸ, ಸಂಸ್ಕೃತಿ, ಹೋರಾಟ ಮತ್ತು ಸ್ವಾತಂತ್ರ್ಯದ ಭೂಮಿ. ಒಂದು ಕಡೆ ಸಮುದ್ರದ ಅಲೆಗಳು, ಮತ್ತೊಂದು ಕಡೆ ಇತಿಹಾಸದ ಗಾಯಗಳು. ಒಂದು ಕಡೆ ಮೋಜು ಮಸ್ತಿ, ಮತ್ತೊಂದು ಕಡೆ ಬಲಿದಾನಗಳ ಕತೆ. ಇದೇ ಗೋವಾ ಸ್ನೇಹಿತರೆ. ಬಯಲಲ್ಲಿ ಕಾಣಿಸುವುದು ಸ್ವರ್ಗ, ಒಳಗಡೆ ಮರೆಮಾಚಿರುವುದು ರಿಯಾಲಿಟಿ ಸ್ಟೋರಿ. ಮುಂದಿನ ಭಾಗಗಳಲ್ಲಿ ಗೋವಾದ ಒಳಗಿನ ಇನ್ನೂ ಭಯಂಕರ ಸತ್ಯಗಳು. ಸ್ನೇಹಿತರೆ, ಬಹುತೇಕ ಜನರಿಗೆ ಗೋವಾ ಅಂದ್ರೆ ಚರ್ಚ್, ಬೀಚ್, ಪಾರ್ಟಿ ಮತ್ತು ಮದ್ಯ ಇಷ್ಟೇ ಅಂತ ಅನ್ನಿಸುತ್ತದೆ. ಆದ್ರೆ ಸತ್ಯ ಏನು ಗೊತ್ತಾ? ಗೋವಾ ಕೇವಲ ಚರ್ಚ್ ಮತ್ತು ಕಡಲ ತೀರಗಳಿಗೆ ಸೀಮಿತವಾಗಿಲ್ಲ. ಇಲ್ಲಿ ಆತ್ಮಶಾಂತಿ ಕೊಡುವ ಅದ್ಭುತವಾದ ದೇವಾಲಯಗಳು ಇವೆ. ಗೋವಾದ ಹೆಮ್ಮೆಯ ದೇವಾಲಯಗಳು ಯಾವುದು ಗೊತ್ತಾ? ಒಂದು ಶ್ರೀ ಮಂಗೇಶ್ ದೇವಸ್ಥಾನ, ಮತ್ತೊಂದು ಶ್ರೀ ಶಾಂತದುರ್ಗ ದೇವಸ್ಥಾನ.
ಈ 2 ದೇವಸ್ಥಾನಗಳು ಗೋವಾದ ಧಾರ್ಮಿಕ ಗುರುತು. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಮನಸ್ಸಿನ ಭಾರ ಇಳಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಗೋವಾ ಅಂದ್ರೆ ಕೇವಲ ನೈಟ್ ಲೈಫ್ ಅಲ್ಲ ಸ್ನೇಹಿತರೆ, ಇದು ಭಕ್ತಿ ಮತ್ತು ಮೋಜಿನ ಮಿಶ್ರಣ. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಷಯ, ಗೋವಾದ ರಾಜಧಾನಿ ಯಾವುದು? ಪಣಜಿ. ಇವತ್ತು ಪಣಜಿಯನ್ನ ನೋಡಿದ್ರೆ ಸುಂದರ ರಸ್ತೆ, ಕ್ಲೀನ್ ಸಿಟಿ, ಕಲರ್ಫುಲ್ ಮನೆಗಳು, ಟೂರಿಸ್ಟ್ಗಳು ತುಂಬಿರೋ ನಗರ. ಆದ್ರೆ ಹಿಂದೆ ಪಣಜಿ ಏನಾಗಿತ್ತು ಗೊತ್ತಾ? ಒಂದು ಚಿಕ್ಕ ಮೀನುಗಾರರ ಹಳ್ಳಿ. ಹೌದು ಸ್ನೇಹಿತರೆ, ಮೀನು ಹಿಡಿದು ಜೀವನ ನಡೆಸುತ್ತಿದ್ದ ಜನರ ಹಳ್ಳಿ ಇವತ್ತು ಇಡೀ ಗೋವಾದ ಹೃದಯ ಭಾಗವಾಗಿದೆ. ಪಣಜಿ ಹೃದಯ ಭಾಗ ಯಾವುದು ಗೊತ್ತಾ? ಮಾಂಡೋವಿ ನದಿ ತೀರ. ಈ ಮಾಂಡೋವಿ ನದಿಯ ಪಕ್ಕದಲ್ಲೇ ಪಣಜಿಯ ಜೀವನ ನಡೀತಿದೆ. ಕ್ರೂಸ್ ಶಿಪ್ಗಳು, ನೈಟ್ ಲೈಟ್ಗಳು, ಸಂಗೀತ, ಸಮುದ್ರ ಗಾಳಿ ಎಲ್ಲವೂ ಇಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ. ಮಾಂಡೋವಿ ತೀರದಲ್ಲಿ ನಿಂತು ನೋಡಿದ್ರೆ ಒಂದು ಕಡೆ ಪುರಾತನ ಕಟ್ಟಡಗಳು, ಮತ್ತೊಂದು ಕಡೆ ಚರ್ಚ್ಗಳು, ಇನ್ನೊಂದು ಕಡೆ ಸಮುದ್ರ, ಮಧ್ಯದಲ್ಲಿ ನದಿ. ಇದು ನಿಜವಾಗಿಯೂ ಪೋಸ್ಟ್ ಕಾರ್ಡ್ ವ್ಯೂ. ಇಲ್ಲಿಗೆ ಬಂದ್ರೆ ಗೋವಾದ ಹಳೆಯ ಇತಿಹಾಸವು ಕಾಣುತ್ತೆ, ಹೊಸ ಲೈಫ್ ಸ್ಟೈಲ್ ಕೂಡ ಅನುಭವವಾಗುತ್ತೆ. ಹಾಗಾದ್ರೆ ಗೋವಾಕ್ಕೆ ಯಾವ ಸಮಯದಲ್ಲಿ ಹೋಗೋದು ಉತ್ತಮ ಸ್ನೇಹಿತರೆ? ಗಮನಿಸಿ, ನವೆಂಬರ್ನಿಂದ ಏಪ್ರಿಲ್ ವರೆಗೆ ಗೋವಾಕ್ಕೆ ಹೋಗೋದು ಬೆಸ್ಟ್ ಟೈಮ್. ಇದನ್ನೇ ಆಯ್ಕೆ ಮಾಡಿ. ಈ ಸಮಯದಲ್ಲಿ ಹವಾಮಾನ ಚಿಲ್ ಆಗಿರುತ್ತೆ, ಬೀಚ್ ಎಂಜಾಯ್ ಮಾಡಬಹುದು, ಕ್ರೂಸ್ ಟ್ರಿಪ್ ಕೂಡ ಮಾಡಬಹುದು, ನೈಟ್ ಲೈಫ್ ಫುಲ್ ಎಂಜಾಯ್ ಮಾಡಬಹುದು. ಮೇ ಇಂದ ಜೂನ್ ಟೈಮ್ ನಲ್ಲಿ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಆದ್ರೆ ಮಳೆ ಪ್ರಿಯರಿಗೆ ಗೋವಾ ಇನ್ನೊಂದು ಸ್ವರ್ಗ. ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ ಮಳೆಗಾಲದಲ್ಲಿ ಹೋಗಿದ್ರೆ ಹಸಿರು ಬೆಟ್ಟಗಳು, ಮಂಜಿನ ವಾತಾವರಣ, ಖಾಲಿ ಬೀಚ್ಗಳು, ರೊಮ್ಯಾಂಟಿಕ್ ಫೀಲ್, ಗೋವಾ ಪೂರ್ತಿ ಡಿಫರೆಂಟ್ ಲುಕ್ ಕೊಡುತ್ತೆ. ಹಾಗಾದ್ರೆ ಸ್ನೇಹಿತರೆ, ಟೆನ್ಷನ್, ಒತ್ತಡ, ಬೇಜಾರು, ಲೈಫ್ ಬೋರ್ ಆಗಿದ್ರೆ ಒಂದು ಕೆಲಸ ಮಾಡಿ, ಟೈಮ್ ಸಿಕ್ಕಾಗ ಗೋವಾ ಟ್ರಿಪ್ ಪ್ಲಾನ್ ಮಾಡಿ. ಲೈಫ್ ನಲ್ಲಿ ಒಮ್ಮೆಯಾದರೂ ಸಮುದ್ರದ ಮುಂದೆ ಕುಳಿತು ನಿಮ್ಮ ಸಮಸ್ಯೆಗಳನ್ನು ಅಲೆಗಳಿಗೆ ಹೇಳಿ ಮನಸ್ಸಿಗೆ ಶಾಂತಿ ಕಟ್ಟುಕೊಳ್ಳಿ. ಇದೀಗ ಗೋವಾ ಮ್ಯಾಜಿಕ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಂತಹ ಶಾಕ್ ಸ್ಟೋರಿಗಳು, ಡಾರ್ಕ್ ರಿಯಾಲಿಟಿ, ರಿಯಲ್ ಟ್ರಾವೆಲ್ ಸೀಕ್ರೆಟ್ಸ್ ಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.